ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜೂನ್ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 1ನೇ ತಾರೀಕಿನಂದು ಕುಜಗ್ರಹ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, 12ನೇ ತಾರೀಕಿನಂದು ಶುಕ್ರಗ್ರಹ, 14ನೇ ತಾರೀಕಿನಂದು ಬುಧಗ್ರಹ, 15ನೇ ತಾರೀಕಿನಂದು ರವಿಗ್ರಹ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, 29ನೇ ತಾರೀಕಿನಂದು ಬುಧಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ನೀವು ಈ ಮಾಸದಲ್ಲಿ ಅತ್ಯಂತ ಸಂತೋಷ ಪಡಬೇಕಾದಂತಹ ಒಂದು ವಿಷಯ ಇದೆ. ಅದೇನು ಅಂತ ಹೇಳಿ ಆದರೆ, ನಿಮಗೆ ಈ ಮಾಸದಲ್ಲಿ ಬಂಧು ಶ್ರೇಷ್ಠ ಯೋಗ ಅನ್ನುವಂತಹ ಒಂದು ಯೋಗ ಉಂಟಾಗ್ತಿದೆ. ಆಯ್ತಾ? ಈಗ ಏನ್ ಮಾಡೋಣ ಅಂತ ಹೇಳಿ ಆದ್ರೆ, ನಾವು ಮೊದಲಿಗೆ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳ ಬಗ್ಗೆ ಯೋಚನೆಯನ್ನು ಮಾಡೋಣ. ಅದೆಲ್ಲ ಆದ್ಮೇಲೆ ಕೊನೆಗೆ ಈ ಬಂಧು ಶ್ರೇಷ್ಠ ಯೋಗ ಅಂತ ಹೇಳಿದ್ರೆ ಏನು, ಅದರಿಂದ ಯಾವ ರೀತಿಯಾದಂತಹ ಫಲ ನಿಮಗೆ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ವಿವೇಚನೆಯನ್ನು ಮಾಡೋಣ. ಮೊದಲಿಗೆ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು ಏನು, ಕಿವಿಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯದ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಇದೆ. ಅಂದ್ರೆ ಕಿವಿಗೆ ಸಂಬಂಧಪಟ್ಟಿರುವಂತಹ ಏನೋ ಒಂದಷ್ಟು ಅನಾರೋಗ್ಯದ ಸಮಸ್ಯೆಗಳು ಈ ಹಿಂದೆಲ್ಲ ಇದ್ದಂತಹ ಪಕ್ಷದಲ್ಲಿ, ಅದರಿಂದ ನಿಮಗೆ ತುಂಬಾ ಸಮಸ್ಯೆಗಳು ಉಂಟಾಗುತ್ತಿದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ಮಾಸದಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುವುದಕ್ಕೂ ಕೂಡ ಅವಕಾಶ ಅನ್ನುವಂಥದ್ದು ಇದೆ. ಮುಖ್ಯವಾಗಿ ಈ ಮಾಸದಲ್ಲಿ ನಿಮಗೆ ಆತ್ಮವಿಶ್ವಾಸದ ಅಭಿವೃದ್ಧಿ ಉಂಟಾಗುತ್ತೆ. ಅಂದ್ರೆ ಏನು ಹೇಳಿ, ಆತ್ಮವಿಶ್ವಾಸ ಅಂತ ಹೇಳಿ ಆದರೆ ತಮ್ಮ ಮೇಲೆ ತಮಗೆ ಇರುವಂತಹ ಒಂದು ನಂಬಿಕೆ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಆದರೂ ಮೊದಲು ನಮ್ಮನ್ನ ಉಳಿದಂತಹ ಜನಗಳು ನಂಬ್ತಾರೋ ಇಲ್ವೋ, ಆದರೆ ನಮಗೆ ನಮ್ಮ ಮೇಲೆ ಒಂದು ಆತ್ಮವಿಶ್ವಾಸ ಅಂತ ಹೇಳೋದು ಬೇಕಾಗುತ್ತೆ. ನಮಗೆ ನಮ್ಮ ಮೇಲೆ ಒಂದು ವಿಶ್ವಾಸ ಅಂತ ಹೇಳುವಂಥದ್ದು ಬೇಕಾಗುತ್ತೆ. ಅದನ್ನೇ ಆತ್ಮವಿಶ್ವಾಸ ಅಂತ ಹೇಳಿ ಹೇಳುವಂಥದ್ದು. ಅಂದರೆ ನಿಮಗೆ ನಿಮ್ಮ ಮೇಲೆ ಒಂದು ಆತ್ಮವಿಶ್ವಾಸದ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನಾನು ಏನನ್ನೋ ಮಾಡುವುದಕ್ಕೆ ಸಮರ್ಥವಾಗಿದ್ದೇನೆ, ನನ್ನ ಕೈಯಿಂದ ಅನೇಕ ಉತ್ತಮವಾದ ಕೆಲಸಗಳನ್ನು ಮಾಡಲು ಆಗತ್ತೆ. ಈ ರೀತಿಯಾಗಿ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸದ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಕುಜ ತೃತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದು ಕೂಡ ಸ್ವಕ್ಷೇತ್ರದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಅಣ್ಣ ತಮ್ಮಂದಿರಿಂದ ಒಂದಷ್ಟು ಸಹಾಯ ಪ್ರಾಪ್ತಿಯಾಗುವುದಕ್ಕೆ ಅತ್ಯಂತವಾಗಿ ಅವಕಾಶ ಇದೆ. ಇನ್ನು ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿವಾದಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುವುದಕ್ಕೂ ಕೂಡ ಈ ಮಾಸದಲ್ಲಿ ಅತ್ಯಂತವಾಗಿ ಅವಕಾಶ ಅನ್ನುವಂಥದ್ದು ಇದೆ. ಇನ್ನು ಕುಜಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದು ಕೂಡ ಸ್ವಕ್ಷೇತ್ರದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಅದರಿಂದ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಆ ಸಂದರ್ಭದಲ್ಲಿ ವಿಜಯಂ ಧನಂ ಆರೋಗ್ಯಂ ಇಷ್ಟಸಿದ್ಧಿ ಸುಭೋಜನಂ ವಸ್ತ್ರಲಾಭಾದಿ ಸನ್ಮಾನಂ ತೃತೀಯ ಸ್ಥಾನಗೆ ಕುಜೆ ಅಂತ ಹೇಳಿರುವಂಥದ್ದು. ಅಂದ್ರೆ ವಿಜಯ, ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ನಿಮಗೆ ವಿಜಯ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಧನಂ ಆರೋಗ್ಯಂ, ಅದೇ ಹೇಳಿದ್ದು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿಯೂ ಕೂಡ ಅಭಿವೃದ್ಧಿ ಉಂಟಾಗುತ್ತೆ. ಆರೋಗ್ಯದ ವಿಷಯದಲ್ಲಿಯೂ ಕೂಡ ಇಷ್ಟಸಿದ್ಧಿ, ನಿಮ್ಮ ಕೆಲವೊಂದು ಬಯಕೆಗಳು ಕೂಡ ಈಡೇರುತ್ತೆ. ವಸ್ತ್ರಲಾಭಾದಿ ಸನ್ಮಾನಂ, ಒಂದಷ್ಟು ಸನ್ಮಾನಗಳು ಕೂಡ ಉಂಟಾಗುತ್ತೆ. ಈ ರೀತಿಯಾಗಿ ಈ ಕುಜಗ್ರಹದಿಂದ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಈಗ ನೀವು ಈ ಮಾಸದಲ್ಲಿ ಒಂದು 2-3 ವಿಷಯದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಅದು ಯಾವ್ದು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ ನೀವು. ಇನ್ನು ಮಕ್ಕಳೊಂದಿಗೆ ಆದಷ್ಟು ನೀವು ತೀಕ್ಷ್ಣವಾಗಿ ವ್ಯವಹಾರವನ್ನು ಮಾಡಬಾರ್ದು. ಮಕ್ಕಳೊಂದಿಗೆ ಮನಸ್ತಾಪ ಎಲ್ಲ ಉಂಟಾಗುವುದಕ್ಕೆ ಅತ್ಯಂತವಾಗಿ ಅವಕಾಶ ಇದೆ. ಹಾಗಾಗಿ ಮಕ್ಕಳೊಂದಿಗೆ ತೀಕ್ಷ್ಣವಾಗಿ ವ್ಯವಹಾರವನ್ನು ಮಾಡಬಾರ್ದು. ಆದಷ್ಟು ನೀವು ತಾಳ್ಮೆಯನ್ನು ವಹಿಸಿ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಆಲಸ್ಯದಿಂದ ಆದಷ್ಟು ನೀವು ದೂರ ಇರಬೇಕಾಗತ್ತೆ. ಈ ಮಾಸದಲ್ಲಿ ನಿಮಗೆ ಆಲಸ್ಯ ಅನ್ನುವಂಥದ್ದು ಒಂದು ಸ್ವಲ್ಪ ಹೆಚ್ಚಾಗೇ ಕಾಡುತ್ತೆ. ಹಾಗಾಗಿ ಆದಷ್ಟು ಆಲಸ್ಯವನ್ನು ನೀವು ತ್ಯಜಿಸಬೇಕಾಗುತ್ತೆ.
ಇವೊಂದೆರಡು ಮೂರು ವಿಷಯದಲ್ಲಿ ನೀವು ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಇನ್ನು ಉಳಿದಂತಹ ಎಲ್ಲ ವಿಷಯದಲ್ಲಿಯೂ ಕೂಡ ನಿಮಗೆ ಈ ಮಾಸ ಉತ್ತಮವಾಗಿದೆ. ಈಗ ನಾವು ಈ ಹಿಂದೆಯೇ ಯೋಚನೆ ಮಾಡಿದಂತೆ ನಿಮಗೆ ಈ ಮಾಸದಲ್ಲಿ ಬಂಧುಶ್ರೇಷ್ಠ ಯೋಗ ಅನ್ನುವಂತಹ ಒಂದು ಯೋಗ ಉಂಟಾಗ್ತಿದೆ. ಈಗ ಆ ಯೋಗ ಅಂತ ಹೇಳಿದ್ರೆ ಏನು, ಅದರಿಂದ ಯಾವ ರೀತಿಯಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಬಂಧುಸ್ಥಾನಗತೆ ಜೀವೆ ತನ್ನಾಥೇ ಗುರು ಸಂಯುತೆ ಗುರುದೃಷ್ಟಿಯುತೆ ವಾಪಿ ಬಂಧುಶ್ರೇಷ್ಠೋ ಭವೇನ್ನರಹ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಬಂಧುಸ್ಥಾನಗತೆ ಜೀವೆ, ಬೃಹಸ್ಪತಿ ಗ್ರಹವು ಚತುರ್ಥ ಭಾವದಲ್ಲಿ ಇರಬೇಕು. ಅದಾದ್ಮೇಲೆ ತನ್ನಾಥೇ ಗುರು ಸಂಯುತೆ, ಆ ಬೃಹಸ್ಪತಿ ಗ್ರಹ ಚತುರ್ಥ ಭಾವದಲ್ಲಿ ಇರುತ್ತಲ್ಲ, ಅದರ ಅಧಿಪತಿ ಅಂದರೆ ಪ್ರಕೃತವಾಗಿ ನಿಮಗೆ ಈಗ ಚತುರ್ಥ ಭಾವದಲ್ಲಿ ಬೃಹಸ್ಪತಿ ಗ್ರಹ ಇದೆ, ಅದು ವೃಷಭ ರಾಶಿಯಲ್ಲಿ ಸ್ಥಿರವಾಗಿದೆ. ಅದರ ಅಧಿಪತಿ ಅಂತ ಹೇಳಿ ಆದರೆ ಶುಕ್ರಗ್ರಹ ಆಗುತ್ತೆ. ತನ್ನಾಥೇ ಗುರು ಸಂಯುತೆ, ಅದು ಬೃಹಸ್ಪತಿ ಗ್ರಹದ ಜೊತೆಗೆ ಇರಬೇಕು. ಅಂದರೆ ಪ್ರಕೃತವಾಗಿ ಈ ಮಾಸದ 12ನೇ ತಾರೀಕಿನವರೆಗೂ ಕೂಡ ಬೃಹಸ್ಪತಿ ಗ್ರಹದ ಜೊತೆಗೆ ಶುಕ್ರಗ್ರಹದ ಯುತಿ ಎನ್ನುವಂಥದ್ದಿದೆ. ಅವಾಗ ಈ ಏನು ಬಂಧುಶ್ರೇಷ್ಠ ಯೋಗ ಅಂತ ಹೇಳುವಂಥ ಒಂದು ಯೋಗ ಉಂಟಾಗುತ್ತೆ. ಅದು ಹೆಸರೇ ಹೇಳುವಂತೆ ನೀವು ಬಂಧುಗಳ ಮಧ್ಯದಲ್ಲಿ ಶ್ರೇಷ್ಠರಾಗ್ತೀರಿ. ಅಂದರೆ ನಿಮಗೆ ಬಂಧುಗಳಿಂದ ಒಂದಷ್ಟು ಪ್ರಶಂಸೆಗಳು ಪ್ರಾಪ್ತಿಯಾಗುತ್ತೆ. ಮತ್ತೆ ನಿಮ್ಮ ಬಂಧುಗಳ ಮಧ್ಯದಲ್ಲಿ ನೀವು ಏನೋ ಒಂದು ಸಾಧನೆಯನ್ನು ಮಾಡಿ ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠರಾಗಿ ಒಂದು ಪ್ರಕಟಗೊಳ್ಳುವಂತಹ ಒಂದು ಯೋಗ ಅಂತ ಹೇಳಿ ಯೋಚನೆ ಮಾಡಬಹುದು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ನಿಮಗೆ ದೊಡ್ಡ ಮಟ್ಟಿನ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಷಯದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಮಕ್ಕಳೊಂದಿಗೆ ಆದಷ್ಟು ನೀವು ತಾಳ್ಮೆಯನ್ನು ವಹಿಸಿ ವ್ಯವಹಾರ ಮಾಡಬೇಕಾಗುತ್ತೆ. ಇನ್ನು ಬಂಧುಗಳ ಮಧ್ಯದಲ್ಲೆಲ್ಲ ನೀವು ಶ್ರೇಷ್ಠರಾಗ್ತೀರಿ. ಬಂಧುಗಳಿಂದೆಲ್ಲ ನಿಮಗೆ ಪ್ರಶಂಸೆ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಅದನ್ನು ಈ ಹಿಂದೆಯೇ ಯೋಚನೆ ಮಾಡಿ ಆಯಿತು. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಈ ಮಾಸ ಮಧ್ಯಮವಾಗಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ನಿಮಗೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಆದಷ್ಟು ನೀವು ಈ ಮಾಸದಲ್ಲಿ ಭಗವಂತನಾದ ಶಿವನ ಒಂದು ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಇನ್ನೂ ಕೂಡ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ.